ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿಯಮ್ಮ, ಏನು ಅನ್ಕೊಂಡಿಲ್ಲ ಅಂದರೆ ಒಂದು ಮಾತು ಹೇಳಿ ಅತ್ತೆ. ಇನ್ನು ನಾವು ಇಲ್ಲಿ ಎಷ್ಟು ದಿನ ಇರಬೇಕಾಗುತ್ತೆ? ಯಾಕತ್ತೆ, ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ನಿಮ್ಗೇನಾದ್ರೂ ಇಲ್ಲಿ ಕಷ್ಟ ಆಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಈ ಮನೇಲಿರೋರ ಮನಸ್ಸು ಚಿನ್ನದಂಥದ್ದು. ಈ ಮನೆ ಅರಮನೆ ಇದ್ದಾಗೆ. ಅದರಲ್ಲೂ ನಮ್ಮ ಯಜಮಾನ್ರು, ನನ್ನ ಮಗ ಈ ಮನೆನ ದೇವಸ್ಥಾನ ಅಂತಾರೆ. ಆಗಿರುವಾಗ ನನ್ನ ಪಾಲ್ಗಂತೂ ಪುಣ್ಯಕ್ಷೇತ್ರ ಇದ್ದಾಗೆ. ತೊಂದರೆ ಏನಾಗುತ್ತೆ? ಹಾಗೆಲ್ಲ ಏನೂ ಇಲ್ಲ. ಮತ್ತ್ಯಾಕೆ ಹೀಗೆ ಕೇಳ್ತಿದ್ದೀರಾ ಅತ್ತೆ? ಅಂದರೆ ಬಂದು ಎಷ್ಟು ದಿನ ಆಯಿತು, ನಮ್ಮನೆ ಕಡೆನೂ ನೋಡಬೇಕಲ್ಲ. ಹೋಗೋಣ ಅತ್ತೆ. ಆದರೆ ಅದಕ್ಕಿಂತ ಮುಂಚೆ ಈ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಅದೆಲ್ಲ ಆದಮೇಲೆ ಹೋಗೋಣ. ಆದರೆ ಅದರ ಮಧ್ಯ ನಿಮ್ಗೇನಾದರೂ ನನ್ನಿಂದ ಆಗಲಿ, ಈ ಮನೇಲಿ ಯಾರಿಂದನಾದರೂ ಆಗಲಿ ಏನಾದರೂ ತೊಂದರೆ ಆದರೆ ದಯವಿಟ್ಟು ನೀವು ನನ್ನ ಹತ್ರ ಹೇಳಬೇಕು. ಯಾರ ಮಾತನ್ನು ಅಥವಾ ನಡೆಯೋ ಯಾವ ಘಟನೆನೂ ನಿಮ್ಮ ಮನ್ಸಿಗೆ ಹಾಕ್ಕೋಬಾರ್ದು ನೀವು. ಆಯಿತು ಶ್ರಾವಣಿಮ್ಮ, ಅದಕ್ಕೆ ಇಷ್ಟು ಹೇಳ್ಬೇಕಾ ನೀವು? ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಆಗಲೇ ಹೇಳಿ, ಹೊರಡ್ರ. ಮದುವೆ ಆದಾಗ್ಲಿಂದ ನಮ್ಮ ಶ್ರಾವಣಿ ಮನೆಗೆ ಬರೋದಕ್ಕೆ ಆಗಲಿಲ್ಲ. ಆವಾಗ ಯಾವಾಗಲೂ ಬಂದು ಊಟ ಮಾಡ್ಕೊಂಡು ಹೋಗಿದ್ದಷ್ಟೇ. ಒಂದು 4 ದಿನ ಇದ್ದು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಈಗ ನೀವೆಲ್ಲರೂ ಶ್ರಾವಣಿ ಜೊತೆ ಬಂದಿದ್ದೀರಾ. ನೀವೆಲ್ಲ ಬಂದಿರೋದಕ್ಕೆ ಮನೆ ಎಲ್ಲ ತುಂಬ್ದಾಗಿದೆ. ಅದೇ ಸಂತೋಷ. ನೀವೆಲ್ಲರೂ ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗಬೇಕು. ಆಗಲೇ ನಮಗೆಲ್ಲರಿಗೂ ಸಂತೋಷ ಆಗೋದು. ಅದಕ್ಕೆ ಯಾಕೆ ಇಷ್ಟು ಕೇಳ್ಕೊತೀರ ಚಿಕ್ಕಮ್ಮವ್ರೆ? ಈ ಮನೇಲಿರೋದು ಅಂದರೆ ನಮಗೂ ಹಬ್ಬ ಮಾಡ್ದಂಗೆ ಇರ್ತೀವಿ ಬಿಡಿ. ಶ್ರಾವಣಿ ಅಕ್ಕ, ಮದನ್ಗೆ ತುಂಬಾ ಏಟಾಗಿದೆ. ಮೈಕೈ ಎಲ್ಲ ನೋವು ಅಂತಿದ್ದಾನೆ. ಏನಾಯ್ತು ಪಿಂಕಿ? ಅಮ್ಮ, ಏನಾಯ್ತು ಅಂತ ಗೊತ್ತಿಲ್ಲ. ಬನ್ನಿ, ನೀವೇ ನೋಡಿ. ಬನ್ನಿ. ಅರೆ, ಏನಾಯ್ತು? ಏನಾಯ್ತು ಅಂತ ಹೇಳೋ. ಏನಿಲ್ಲ ಮಾಮ್. ನೋಡು, ನೀನೇನೋ ಮುಚ್ಚಿಡ್ತಿದ್ಯಾ. ಏನೋ ಆಗಿದೆ. ಏನು ಅಂತ ಹೇಳು. ಮಾಮ್ ಹೇಳಿದ್ನೆಲ್ಲ ಗಾಬರಿ ಆಗುವಂಥದ್ದೇನಿಲ್ಲ. ಚಿಕ್ಕಪ್ಪ, ಏನಾಯ್ತು ಮದನ್ಗೆ? ಏನು ಇಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ ಕಣ, ಏನೂ ಆಗಿಲ್ಲ ಅಂದರೆ ಹೇಗೆ? ಅಲ್ಲ, ಇಷ್ಟೊಂದು ನೋವಾಗಿದೆ ಅಂದರೆ ಏನೋ ಏಟಾಗಿರುತ್ತೆ. ಏಟಾಗಿದೆ ಅಂದರೆ ಏನೋ ಒಂದು ಆಗಿರುತ್ತೆ. ಅದೇನು ಅಂತ ಹೇಳು. ಶಟಲ್ ಆಡ್ಬೇಕಾರೆ ಜಾರ್ ಬಿದ್ದೆ. ಏನೋ ಜಾರ್ ಬಿದ್ಯಾ? ಹೌದು ಮಾವ, ಜಸ್ಟ್ ಜಾರ್ ಬಿದ್ದೆ. ಗಾಬರಿ ಆಗೋವಂಥದ್ದೇನಿಲ್ಲ. ಅಲ್ಲ ಕಣೋ, ಶಟ್ಲ್ ಆಡ್ಬೇಕಾದ್ರೆ ಜಾರ್ ಬಿದ್ದರೆ ಇಷ್ಟೊಂದೆಲ್ಲ ಪೆಟ್ಟಾಗುತ್ತಾ? ಇಲ್ಲಣ್ಣ, ನಾನು ಆಗಾಗ ಶಟ್ಲಾಡ್ತೀನಿ. ಏನಾದರೂ ಬಿದ್ದರೆ ಕೈಯೋ ಕಾಲ ಉಳ್ಕುತ್ತೆ ಅಷ್ಟೇ. ಈ ಥರ ಎಲ್ಲ ಏಟಾಗಲ್ಲ. ಅಲ್ಲ ಮಾಡಿ, ಇಷ್ಟೊಂದು ಪೆಟ್ಟಾಗೋ ತರ ಹೇಗೋ ಬಿದ್ದೆ? ಮಾಮ್ ಏನಿಲ್ಲ ಅಂತ ಹೇಳ್ತಿಲ್ವಾ? ಹೇಗೆ ಬಿದ್ದೆ ಅಂದರೆ ಈಗ ಬಿದ್ದು ತೋರಿಸ್ಲಾ? ಏಟ್ ತಿಂದಿರೋ ನಾನು. ಅಂದರೆ ಐ ಮೀನ್ ಏಟಾಗಿರೋದು ನನಗೆ. ಹೇಗೆ ಬಿದ್ದೆ ಅಂತ ನಂಗೆ ಮಾತ್ರ ಗೊತ್ತು. ಸರಿ, ಇನ್ಮೇಲೆ ಆಟ ಆಡುವಾಗ ಸ್ವಲ್ಪ ಹುಷಾರಾಗಿ ಆಡು. ಇನ್ನೆಲ್ಲ ಆಟ ಆಡ್ತಾನೆ. ಇವನ ಆಟಗಳಿಗೆಲ್ಲ ಮೂಟೆ ಕಟ್ಟಿಡ್ಬೇಕು ಅಷ್ಟೆ. ಅಂತೂ ಆ ದೇವರು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಇವನ ಅಹಂಕಾರ ಮುರಿಯೋಕ್ಕೆ ನಾನು ಕಾಯ್ತಾ ಇದ್ದೆ. ಆದರೆ ಯಾರೋ ಪುಣ್ಯಾತ್ಮರು ನನ್ನ ಬದಲಾಗಿ ಅವರೇ ಮಾಡಿದ್ದಾರೆ. ಯಜಮಾನ್ರೆ, ಸುರೇಂದ್ರ ಸರ್ ಯಾಕೆ ಹೀಗೆ ನಿಂತಿದ್ದೀರಾ? ಮದನ್ ಸರ್ ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು? ಏನಿಲ್ಲ ಕಣ, ಎಲ್ಲೋ ಜಾರ್ ಬಿದ್ದಂತೆ ಏಟಾಗಿದೆ ಅಷ್ಟೇ. ಅಯ್ಯಯ್ಯೋ, ಎಲ್ಲಿ ಜಾರ್ ಬಿದ್ರಿ ಮದನ್ ಸರ್? ನಡೆಯುವಾಗ ಸರಿಯಾದ ದಾರಿಲಿ ನೋಡ್ಕೊಂಡು ನಡಿಬೇಕಲ್ವಾ? ಇಲ್ಲ ರೀ, ಆಟ ಆಡೋವಾಗ ಜಾರ್ ಬಿದ್ದಿದ್ದಾನಂತೆ. ಅತಿಯಾಗಿ ಆಟ ಆಡಿದ್ರೆ ಹೀಗೆ ಆಗೋದು ಮದನ್ ಸರ್.
ಹುಷಾರಾಗಿರಿ. ನೀನು ಬೆಸ್ಟ್ ಮಾಡಿ ಹೋಗು. ಬಾ. ಬಾ. ಸುಬ್ಬು, ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ? ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಗಡೆ ಹೋಗಿದೆ. ಸುಬ್ಬು, ಯಾವಾಗಲೂ ನಿನ್ನ ತೋಳನ್ನ ಮರ್ಚಿರ್ತೀಯ ಅಲ್ವಾ? ಇವತ್ತು ಯಾಕೆ ಬಿಟ್ಕೊಂಡಿದ್ಯಾ? ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಮೇಡಮ್, ಅದಕ್ಕೆ ಹಾಗೆ ಬಿಟ್ಟಿದೆ. ಒಂದು ಸ್ವಲ್ಪ ಕೆಲಸ ಇದೆ, ಬಂದೇ ಇರೋ ನೀವು. ಅಯ್ಯೋಯ್ಯೋ, ಏನ್ ಮದಲ್, ಯಾಕೆ ಹಿಂಗೆ ಏಟ್ ಮಾಡ್ಕೊಂಡೆ? ನೀನೆಲ್ಲೋ ಬಿದ್ದೆ ಅಂತ ಹೇಳ್ದೆ, ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ನೀನ್ ಎಲ್ಲೋ ಬಿದ್ದಿರೋ ಹಾಗೆ ಕಾಣಿಸ್ತಾ ಇಲ್ಲ, ನಿನಗೆ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ರಾವಣಿ, ಅಯ್ಯಯ್ಯೋ ಪಾಪ ಮೇಡಮ್, ಅವ್ರಿಗೆ ಮೊದಲೇ ಏಟಾಗಿದೆ. ನೀವು ಈ ಥರ ಎಲ್ಲ ಮಾತಾಡಿದ್ರೆ ಗಾಯದ ಮೇಲೆ ಬರೆ ಹಾಕ್ದಂಗಾಗಲ್ವಾ? ಬಿಡಿ ಮೇಡಮ್. ನಾನೇನ್ ಬಿಡ್ಲಿರಿ, ಯಾರು ಸರಿಯಾಗಿ ಬಿಟ್ಟಿದಾರಲ್ಲ, ಅದಕ್ಕೆ ಹೇಳೋದು ಯಾರ ತಂಟೆಗೂ ಹೋಗ್ಬಾರ್ದು ಅಂತ. ಅದ್ರಲ್ಲೂ ಕೆಲವ್ರ ಶಾಪ ತಟ್ಟಿದ್ರೆ ತಟ್ಟಿದೆ ಮೈಕೈ ಮುಟ್ಟು ನೋಡ್ಕೊಂಡು ಹಾಕಿ ಸರಿಯಾಗಿ ತಟ್ಟಿದೆ ಮೇಡಮ್. ಏಯ್, ಏನು ಹೇಳ್ತಿದ್ಯಾ? ನಾನಲ್ಲ ಸರ್, ಮೇಡಮ್ ಹೇಳಿದ್ದು ಶಾಪ ಸರಿಯಾಗಿ ತಟ್ಟಿದೆ ಅಂತ. ಛೆ ಹಿಂಗಾಗ್ಬಾರ್ದಿತ್ತು. ಹೆಂಗ್ ಹೊಡೆದಿದ್ದಾರೆ ನೋಡಿ, ನಾಯಿಗ್ ಹೊಡೆದಿದ್ದಾರೆ. ನೀವಿಬ್ರನ್ನ ತೋರ್ತಾರಲ್ವಾ? ಅಯ್ಯಯ್ಯೋ, ಯಾಕೆ ಮದನ್, ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನಾವಿಬ್ರು ನಿನಗೆ ಏಟಾಗಿದೆ ಅಂತ ಪಾಪ ಕೇರ್ ಮಾಡೋಣ ಅಂತ ಬಂದ್ವಿ, ನೋಡಿದ್ರೆ ನೀನ್ ನಮ್ಮೇಲೆ ರೇಗಾಡ್ತಾ ಇದೀಯಾ. ಇನ್ಮೇಲಾದ್ರೂ ತಗ್ಗಿ ಬಗ್ಗಿ ಸರಿಯಾದ ದಾರಿ ನಡೆದ್ರೆ ಈ ಥರ ಜಾರ್ ಬೀಳಲ್ಲ. ಅತಿ ಆಯ್ತು ನಿಮ್ದು. ಅತಿ ಆಗಿದ್ದು ಯಾರ್ದು ಮದನ್? ಸೇರಿಗೆ ಸವಾಸೆ, ಪಾಪಕ್ಕೆ ತಕ್ಕ ಪ್ರತಿಫಲ. ಏನು ಹೇಳಿದ್ರಿ ಮೇಡಮ್? ಪಾಪನಾ? ಹೌದು, ಮದನ್ ನೋಡಿದ್ರೆ ನಿಮಗೆ ಪಾಪ ಅಂತ ಅನ್ಸಲ್ವಾ? ಪಾಪಿಗಳಿಗೆ ಪಾಪ ಅಂತ ಹೇಳಿದ್ರೆ ಅವ್ರ ಪಾಪ ನಮ್ಗೆ ಸುತ್ಕೊಳ್ಳುತ್ತಂತೆ. ಬಿಡಿ, ಜಾಸ್ತಿ ಮಾತಾಡಿ ನಾವ್ ಯಾಕೆ ಇವ್ನಿಗೆ ಡಿಸ್ಟರ್ಬ್ ಮಾಡೋದು? ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಹೊಡಿಲಿಂದ. ಕಂಡವ್ರ ವಿಷಯ ನಮಗೆ ಯಾಕೆ? ನಮಗೆ ತುಂಬಾ ಮಾತಾಡೋದಿದೆ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದಿದೆ. ಇಲ್ಲಿದ್ದು ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು? ಶ್ರಾವಣಿ ಸುಬ್ರಹ್ಮಣ್ಯ